ನಾನು ಮುಕ್ತಾ ಬೇಕಾಗಿ ಡಾಕ್ಟರ್ ಸಿದ್ದಪ್ಪ ಅವರಿಗೆ ಏನು ಅಭಿನಂದನಾ ಸಮಾರಂಭ ಮಾಡ್ತಾ ಇದ್ದೀವಲ್ಲ, ಅವರೊಟ್ಟಿಗೆ ನಾನು 25 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದು ಅವರ ಸಾಧನೆಗಾಗಿ ನಾವು ಈ ಗೌರವವನ್ನು ಸೂಚಿಸಬೇಕು ಅಂತ ಹೇಳ್ಬಿಟ್ಟು ಈ 80 ವರ್ಷಗಳ ತುಂಬಿದ ಸಿದ್ದಪ್ಪ ಅವ್ರಿಗೆ ಒಂದು ಸಮಿತಿ ಮಾಡಿಬಿಟ್ಟು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅವರಿಗೆ ಅವರ ಶಿಷ್ಯ ವೃಂದ, ಅವರ ಸ್ನೇಹಿತ ವೃಂದ, ಕುಟುಂಬ ವೃಂದದಿಂದ ಎಲ್ಲರಿಂದಲೂ ಲೇಖನಗಳನ್ನು ತರಿಸ್ಕೊಂಡು ಅವರಿಗೆ ಒಂದು ಪುಸ್ತಕವನ್ನು ಇವತ್ತು ಅರ್ಪಿಸ್ತಾ ಇದ್ದೀವಿ. ಸಿದ್ದಪ್ಪ ಅವರು ಒಬ್ಬ ಶಿಕ್ಷಣ ತಜ್ಞ ಆದರೂ ಕೂಡ ಸಮಾಜಮುಖಿ ಕೆಲಸಗಳನ್ನ ತುಂಬ ಮಾಡ್ತಾ ಇದ್ದಾರೆ. ಅದರಲ್ಲೂ ಗ್ರಾಮೀಣ ಶಿಕ್ಷಣ ಸಂಸ್ಥೆಗಳಿಗಂತೂ ತುಂಬ ವೈಸ್ ಚಾನ್ಸಲರಾದರೂ ಕೂಡ ಒಬ್ಬ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದರೂ ಕೂಡ ಅವರು ಶಿಕ್ಷಣ ಕ್ಷೇತ್ರಕ್ಕೆ, ಅದರಲ್ಲೂ ಗ್ರಾಮೀಣ ಶಿಕ್ಷಕರಿಗೆ, ಮಕ್ಕಳಿಗೆ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು, ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಿಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಆ ಫಲ ನಮಗೆ ಕಣ್ಣಿಗೆ ಕಾಣುವ ಹಾಗಿದೆ. ಸಾಕಷ್ಟು ಗ್ರಾಮೀಣ ಮಕ್ಕಳು ಇದರಿಂದ ಫಲ ತಗೊಂಡು ತುಂಬ ಮೇಲ್ಮೇಲೆ ಹೋಗಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಉದ್ದೇಶ ಬೇರೆಯವರಿಗೆ ಮೋಟಿವೇಟ್ ಆಗಲಿ, ಎಲ್ಲ ಶಿಕ್ಷಣ ತಜ್ಞರು ಹೀಗೆ ಮಾಡಿದರೆ ಖಂಡಿತ ನಮ್ಮ ರಾಷ್ಟ್ರವನ್ನು ಮುಂದೆ ತರಲಿಕ್ಕೆ ಸಾಧ್ಯ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈಗ ನೀವು ನೋಡಿದ ಹಾಗೆ ತುಂಬ ಜನ ಶಿಕ್ಷಣ ತಜ್ಞರು, ವಿಜ್ಞಾನಿಗಳು, ಸಿದ್ದಪ್ಪ ಅವರು ಒಬ್ಬ ದೊಡ್ಡ ವಿಜ್ಞಾನಿ ಕೂಡ, ಸಮಾಜಮುಖಿ ಸಾಮಾನ್ಯ ಮನುಷ್ಯಂತರ ಅವ್ರು ಕೆಲಸ ಮಾಡಿದ್ರು ಕೂಡ ಅವ್ರದ್ದು ಬಹುಮುಖ ಪ್ರತಿಭೆ. ಹಾಗಾಗಿ ಅವರಿಗೆ ನಾವು ಈ ದಿನ ಎಲ್ಲರೂ ಸೇರಿ, ಅವರ ಶಿಕ್ಷಕರಿಂದ, ಅವರ ಸ್ನೇಹಿತವರಿಂದ ನಾವೆಲ್ಲ ಸೇರಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅವರ ನೆನಪಿಗೆ ಒಂದು ಸ್ಮರಣ ಸಂಚಿಕೆ ಕೂಡ ತಂದಿದ್ದೀವಿ. ಅದಕ್ಕೆ ನಾನೇ ಸಂಪಾದಕರಾಗಿದ್ದೀನಿ ಅಂತ ತುಂಬ ಸಂತೋಷವಾಗಿ ಹೇಳಲಿಕ್ಕೆ ಸಾಧ್ಯ. ನಾನು ಯಾಕೆ ಇದರ ಹಿಂದೆ ನಿಂತಿದ್ದೀನಿ ಅಂದರೆ, ನಾನು ಒಬ್ಬ ಸಾಮಾನ್ಯ ಮಹಿಳೆ ಆಗಿ ಕೂಡ ಡಾಕ್ಟರ್ ಸಿದ್ದಪ್ಪ ಅವರ ಸಂಪರ್ಕದಲ್ಲಿದ್ದರಿಂದ ನಾನು ಸಾಕಷ್ಟು ಕೆಲಸ ಸಮಾಜಕ್ಕೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಂತಹ ವ್ಯಕ್ತಿಗಳು ಎಲ್ಲರಿಗೂ ಮೋಟಿವೇಟ್ ಮಾಡಿದರೆ ಖಂಡಿತ ತುಂಬ ಜನ ಸುಧಾರಿಸಿ ನಮ್ಮ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ, ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೇ ಈ ಕಾರ್ಯಕ್ರಮ ಮಾಡಿದ್ದು. ಅದು ನನ್ನ ಮೆಸೇಜ್. ಮೇಡಮ್, ಇವತ್ತಿನ ದಿನದಲ್ಲಿ ಯಾರ್ಯಾರು ಗಣ್ಯ ವ್ಯಕ್ತಿಗಳು ಇಲ್ಲಿ ಆಗಮಿಸಿದ್ದಾರೆ? ಗಣ್ಯ ವ್ಯಕ್ತಿಗಳು ಯಾರ್ಯಾರು ಇಲ್ಲಿಗೆ ಬಂದಿದ್ದಾರೆ? ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಗಣ್ಯ ವ್ಯಕ್ತಿಗಳನ್ನ ಆಹ್ವಾನಿಸಿದಾಗ ಇಸ್ರೋದ ಫಾರ್ಮರ್ ಚೇರ್ಮನ್ ಕಿರಣ್ ಕುಮಾರ್ ಅವರು ಫೋನಿನಲ್ಲೇ ನಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಒಪ್ಕೊಂಡ್ರು. DST ಫಾರ್ಮರ್ ಚೇರ್ಮನ್ VS ರಾಮಮೂರ್ತಿ ಅವರು ಬಂದಿದ್ದಾರೆ. DV ಗೋಪಿನಾಥ್ ಅವರು ಕೂಡ ರಿನೌನ್ ಸೈಂಟಿಸ್ಟ್, ಅವರು ಕೂಡ ಬಂದಿದ್ದಾರೆ. P ವೆಂಕಟರಾಮಯ್ಯ ಅವರು ವೈಸ್ ಚಾನ್ಸಲರು. ಗೋರುಚ ನನ್ನ ತಂದೆ, ಅವರು ಕೂಡ ಬಂದಿದ್ದಾರೆ. ಹಾಗಾಗಿ ಈಗ ಗಣ್ಯ ವ್ಯಕ್ತಿಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನನಗೆ ತುಂಬ ಸಂತೋಷ. ಸಿದ್ದಪ್ಪ ಅವರು ಮೊದಲು ಇದು ಬೇಡ ಅಂತ ಹೇಳಿದರು. ನಾವೆಲ್ಲ ಇಲ್ಲ, ಇದು ಬೇಕಾಗುತ್ತೆ, ಜನಕ್ಕೆ ಗೊತ್ತಾಗಬೇಕು, ಇಂತಹ ಕೆಲಸಗಳು ನಡೀತಾ ಇದೆ ಅಂತ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ಈ ಕಾರ್ಯಕ್ರಮವನ್ನು ಬಹುಶಃ ಹೇಳಬೇಕಂದ್ರೆ ನಾನೇ ಒತ್ತಾಯ ಮಾಡಿ ಈ ಕಾರ್ಯಕ್ರಮ